ಸವಾದಿಕಾ ನೀವು ನೋಡ್ತಿದ್ದೀರಾ ಥೈಲ್ಯಾಂಡ್ ಡೈರೀಸ್ ಬೈ ಒನ್ ಕ್ರೇಜಿ ಇಂಟ್ರವರ್ಟ್. ಇದು ಎಪಿಸೋಡ್ 6. ಬಟ್ ನಮ್ಮ ಕಡೆ ಹೇಗೆ ಟೆಂಪಲ್ಸ್ ಎಲ್ಲ ಇಟ್ಟಿರ್ತೀವಿ, ಅದೇ ಥರ ಇಲ್ಲಿ ಎಲ್ಲ ಹೋಟೆಲ್ಸ್ ಮುಂದೆ ಇಲ್ಲ ಪಬ್ಲಿಕ್ ಹಾಸ್ಪಿಟಲ್ಸ್ ಇಲ್ಲ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇರ್ತಲ್ಲ, ಅದ್ರ ಮುಂದೆ ಇದೇ ಥರ ಒಂದು ಚಿಕ್ಕದಾಗಿ ಒಂದು ಟೆಂಪಲ್ ಥರ ಮಾಡಿಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ಜ್ಯೂಸ್ ಆಫರ್ ಮಾಡಿದ್ದಾರೆ. ಇದು ನಮ್ಮ ಕಡೆ ಆಫರಿಂಗ್ಸ್ ಎಲ್ಲ ಹೇಗೆ ಇಡ್ತೀವಿ ಅದೇ ಥರ ಇವರು ಜ್ಯೂಸು ಅದೆಲ್ಲ ಆಫರ್ ಮಾಡ್ತಾರೆ. ಈ ಜಾಗದ ಪರಿಚಯ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಇದೆ ಮೊದಲನೇ ಬಾರಿ. ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಒನ್ ಕ್ರೇಜಿ ಇಂಟ್ವರ್ಟ್ ಯೂಟ್ಯೂಬ್ ಚಾನಲ್. ನಾವಿವಾಗ ಚಿಯಾಂಗ್ ರಾಯಲ್ಲಿ ಡೇ 2 ಬ್ಲೂ ಟೆಂಪಲಿಗೆ ಬಂದಿದ್ದೀವಿ. ಸೊ ಟೆಂಪಲ್ ಹೇಗಿದೆ ನೋಡೋಣ ಬನ್ನಿ. ವಾಟ್ ರಾಂಗ್ಸ್ ಯೋರ್ 10? ಚಿಯಾಂಗ್ ರಾಯ್ನ ಫೇಮಸ್ ಟೆಂಪಲ್ಸಲ್ಲಿ ಬ್ಲೂ ಟೆಂಪಲ್ 2ನೇ ಫೇಮಸ್ ಟೆಂಪಲ್. ಈ ಎಂಟ್ರೆನ್ಸ್ ನೋಡ್ತಾ ಇದ್ರೆ ಯಾವುದೋ ಬೇರೆ ಲೋಕದೊಳಗಡೆ ಕಾಲಿಟ್ಟಂಥ ಅನುಭವ. ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದ್ದರೂ ಅಚ್ಚರಿ ಅಂತ ಏನು ಅನಿಸ್ಲಿಲ್ಲ. ಯಾಕಂದರೆ ನಿನ್ನೆಯಿಂದ ನಾವು ಚಿಯಾಂಗ್ ರಾಯಲ್ಲಿ ತುಂಬ ಜಾಗಗಳನ್ನ ನೋಡಿದ್ವಿ. ಎಲ್ಲ ಜಾಗಗಳು ಇಷ್ಟೇ ಬ್ಯೂಟಿಫುಲ್ಲಾಗಿ ಫೇರಿ ಟೇಲ್ ಥರ ಇತ್ತು. ಬ್ಲೂ ಟೆಂಪಲಲ್ಲಿ ಎಲ್ಲೇ ನೋಡಿದ್ರೂ ಬರೀ ನೀಲಿ, ಹಳದಿ, ಬಿಳಿ, ಹಸಿರು ಬಣ್ಣಗಳೇ ಕಾಣುತ್ತೆ. ಹೆಚ್ಚಾಗಿ ಕಾಣಿಸೋ ಬಣ್ಣ ಅಂದರೆ ನೀಲಿ ಬಣ್ಣ. ಅದಕ್ಕೆ ಇದನ್ನು ಬ್ಲೂ ಟೆಂಪಲ್ ಅಂತ ಕರೀತಾರೆ. ಏನಾದರೂ ವಿಶ್ ಮಾಡಿಕೊಂಡು ಕ್ಯಾಂಡಲ್ನ ಈ ಫೌಂಟೇನಲ್ಲಿ ಬಿಟ್ಟರೆ ಅದು ನಿಜ ಆಗುತ್ತೆ ಅಂತ ಇಲ್ಲಿ ಜನಗಳ ನಂಬಿಕೆ. ಬ್ಲೂ ಟೆಂಪಲ್ ಒಳಗಡೆ ಹೋಗೋದಕ್ಕೂ ಮೊದಲು ಸ್ಲಿಪ್ಪರ್ಸ್ನ ಈ ಥರ ರ್ಯಾಕ್ ಇರುತ್ತೆ, ಅಲ್ಲಿ ಬಿಡಬೇಕು. ಬ್ಲೂ ಟೆಂಪಲ್ ಎಂಟರ್ ಆಗ್ತಿದ್ದ ಹಾಗೆ ಮೊದಲಿಗೆ ಗಮನ ಸೆಳೆಯೋದು ಈ ಶ್ವೇತವರ್ಣದ ಬುದ್ಧನ ವಿಗ್ರಹ. ಅರಮನೆ ಸಭೆಯಲ್ಲಿ ನೋಡೋ ಹಾಗೆ ಇಲ್ಲೂ ಸಾಲಾಗಿ ಕುರ್ಚಿಗಳನ್ನ ಇಟ್ಟಿದ್ದಾರೆ. ಬ್ಲೂ ಟೆಂಪಲ್ ಹೇಗೆ ರೀಚ್ ಆಗೋದು? ಚಿಯಾಂಗ್ ರಾಯ್ ಬಸ್ ಟರ್ಮಿನಲ್ 1ಇಂದ ಸಾಂಗ್ಟ್ಯೂ ಬಸ್ಸಸ್ನ ಬೋರ್ಡ್ ಮಾಡಿಕೊಂಡು ಬ್ಲೂ ಟೆಂಪಲ್ನ ಈಸಿಯಾಗಿ ರೀಚ್ ಆಗ್ಬೋದು. ಬೆಸ್ಟ್ ಆಪ್ಷನ್ ಅಂದರೆ 2 ವೀಲರ್ ಅಥವಾ 4 ವೀಲರ್ನ ರೆಂಟ್ ಮಾಡ್ಕೊಳ್ಳೋದು.
2005ಅಲ್ಲಿ ಬ್ಲೂ ಟೆಂಪಲ್ ಕನ್ಸ್ಟ್ರಕ್ಷನ್ ಶುರುವಾಗಿ 2016ಅಲ್ಲಿ ಕಂಪ್ಲೀಟ್ ಆಗಿದೆ. ಆದರೂ ಇಲ್ಲಿ ಚಿಕ್ಕ ಪುಟ್ಟ ಆರ್ಟ್ ವರ್ಕ್ಸ್ ಇನ್ನೂ ನಡೀತಾನೆ ಇದೆ. ಈ ಪೂರ್ತಿ ಟೆಂಪಲ್ನ ಕವರ್ ಮಾಡೋದಕ್ಕೆ 1 to 2 hours ಟೈಮ್ ಇದ್ದರೆ ಸಾಕು. It's not a game, it's a rich thing. Guys, I just returned my scooter and got back my passport. I am so happy. There was no scam as such. ಇವಾಗ ಸ್ಟೇ ಟೈಮ್ನ ಎಕ್ಸ್ಟೆಂಡ್ ಮಾಡಿಸ್ಕೊಂಡು ಬಂದೆ. 12 o'clock ಚೆಕ್ಔಟ್ ಇದ್ದಿದ್ದು ನಮಗೆ, ಬಟ್ ಐ ರಿಕ್ವೆಸ್ಟೆಡ್ ದೆಮ್ ಟು ಎಕ್ಸ್ಟೆಂಡ್ ಟಿಲ್ 3 o'clock. ಬಟ್ ಅವರು ಗೆಸ್ಟ್ಸ್ ಎಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ದೇ ಗೇವ್ ಅಸ್ ಟಿಲ್ 2 o'clock. ಬಟ್ ನೋಡಿದ್ರೆ ಇಲ್ಲಿ ಯಾರೂ ಇಲ್ಲ, ಎಂಟೈರ್ ಪಾರ್ಕಿಂಗ್ ಈಸ್ ಎಂಟಿ. ಇವತ್ತು ಬ್ರೇಕ್ಫಾಸ್ಟ್ಗೂ ಯಾರೂ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಅಸ್ ಸ್ಟೇಯಿಂಗ್ ಹಿಯರ್ ಆ್ಯಂಡ್ ದೇರ್ ವಾಸ್ ಒನ್ ಮೋರ್ ಪರ್ಸನ್. ಇಬ್ಬರು ಲೇಟ್ ಚೆಕ್ಔಟ್ ಕೇಳಿದ್ದಾರೆ, ಬಟ್ ಸ್ಟಿಲ್ ದೇ ಆರ್ ನಾಟ್ ಗಿವಿಂಗ್. ಬಟ್ ಸ್ಟಿಲ್ ದೇ ವರ್ ಕೈಂಡ್ ಇನಫ್ ಟು ಎಕ್ಸ್ಟೆಂಡ್ ಟಿಲ್ 2 o'clock. ನಮ್ಮದು ಬ್ಯಾಂಕಾಕ್ ವಾಪಸ್ ಬಸ್ ಇರೋದು 6:30ಗೆ. ಸೊ ಅಲ್ಲಿವರೆಗೂ ಬಸ್ ಟರ್ಮಿನಲ್ಗೆ ಹೋಗೋದಕ್ಕೆ ಇಟ್ ವಿಲ್ ಟೇಕ್ ಅರೌಂಡ್ half an hour to 1 hour ಫ್ರಮ್ ಹಿಯರ್. ಇನ್ನು ಮಿಕ್ಕಿದ 1 hour ಅಲ್ಲಿ ಏನಾದ್ರು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ವಿ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್ ಆ್ಯಸ್ ಆಫ್ ನೌ. ಇಲ್ಲಿ ಎಲ್ಲ ಬರೀ ಟೆಂಪಲ್ಸ್ ಅಷ್ಟೇ ಇರೋದು. ಒಂದು ಬಿಗ್ ಬುದ್ಧ ಟೆಂಪಲ್ ಒಂದು ಮಿಸ್ ಮಾಡಿದ್ವಿ, ದಟ್ ಈಸ್ ಅ ಲಿಟಲ್ ಫಾರ್, ಸೊ ವಿ ಆರ್ ನಾಟ್ ಗೋಯಿಂಗ್ ದೇರ್. ಲಲಿತಾ ಕೆಫೆ ಹತ್ತಿರ ಇತ್ತು, ಬಟ್ ಯೆಸ್ಟರ್ಡೇ ವಿ ವರ್ ವೆರಿ ಟಯರ್ಡ್ ಬೈ ದ ಟೈಮ್ ವಿ ಕಮ್ ಫ್ರಮ್ ವೈಟ್ ಟೆಂಪಲ್ ಬಿಕಾಸ್ ಆಫ್ ದಿ ಟೈಮ್ ವಿ ವೆಂಟ್. ನಾವು ಹೋಗಿದ್ದ ಟೈಮಲ್ಲಿ ಬಿಸಿಲು ತುಂಬ ಇತ್ತು, ಸೊ ಅದರಿಂದ ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ವಿ ಸ್ಕಿಪ್ಡ್ ಬಿಗ್ ಬುದ್ಧ ಟೆಂಪಲ್. ಇವತ್ತು ಇಲ್ಲೇ ಹತ್ತಿರದಲ್ಲಿ ಬ್ಲೂ ಟೆಂಪಲ್ಗೆ ಹೋಗಿ ಬಂದ್ವಿ ಆ್ಯಂಡ್ ಸ್ಕೂಟರ್ನ ರಿಟರ್ನ್ ಮಾಡಿಬಿಟ್ಟೆ. ಸೊ ಅದಕ್ಕೋಸ್ಕರ ವಿ ಆರ್ ಸ್ಕಿಪ್ಪಿಂಗ್ ಬಿಗ್ ಬುದ್ಧ ಟೆಂಪಲ್. ಅಲ್ಲಿ ಏನಿಲ್ಲ, ಜಸ್ಟ್ ಒಂದು ಬಿಗ್ ಬುದ್ಧ ಇದೆ ಅಷ್ಟೇ. ಅದು ಬಿಟ್ಟರೆ ನಾರ್ಮಲ್ ಟೆಂಪಲ್ ಥರ ಇರುತ್ತೆ ಅಷ್ಟೇ. ಸೊ ವಿ ಆರ್ ಸ್ಕಿಪ್ಪಿಂಗ್ ಇಟ್. ಆ್ಯಂಡ್ ಇಲ್ಲಿ ಚಿಯಾಂಗ್ ರಾಯಲ್ಲಿ ಬ್ಯಾಂಕಾಕಿಗೆ ಕಂಪೇರ್ ಮಾಡಿದ್ರೆ ವೆದರ್ ಸ್ವಲ್ಪ ಪರವಾಗಿಲ್ಲ. ಇಲ್ಲಿ ಅಷ್ಟು ಹ್ಯೂಮಿಡ್ ಇಲ್ಲ. ಇಟ್ಸ್ ಮೋರ್ ಲೈಕ್ ಅವರ್ ಬ್ಯಾಂಗ್ಳೂರು ವೆದರ್. ತುಂಬ ಕೋಲ್ಡು ಇಲ್ಲ, ತುಂಬ ಹಾಟು ಇಲ್ಲ. ಇಟ್ಸ್ ಕೈಂಡ್ ಆಫ್ ಮ್ಯಾನೇಜಬಲ್. ಸೊ ಯಾ, ಇಲ್ಲಿ ಆರಾಮಾಗಿ ಸ್ಟೇ ಆಗ್ಬೋದು ಸ್ವಲ್ಪ ದಿನ. ಬಟ್ ಏನಂದರೆ ಇಲ್ಲಿ ಬಂದರೆ ಎಲಿಫೆಂಟ್ ಸ್ಯಾಂಕ್ಚುರೀಸ್ ಇದೆ, ಮತ್ತು ಹಾಟ್ ಸ್ಪ್ರಿಂಗ್ ಇದೆ, ಆಮೇಲೆ ಒಂದು ಸ್ಟಿಕ್ಕಿ ವಾಟರ್ಫಾಲ್ ಅಂತ ಎಲ್ಲ ಇದೆ. ಸೊ ಅಲ್ಲೆಲ್ಲ ಹೋಗಂಗಿದ್ರೆ ಚಿಯಾಂಗ್ ರಾಯ್ 2 days ಎಲ್ಲನೂ ಕವರ್ ಮಾಡ್ಬೋದು ಆ್ಯಂಡ್ ಇಟ್ ವಿಲ್ ಬಿ ವರ್ತ್. ಇನ್ನೊಂದು ಬ್ಲ್ಯಾಕ್ ಹೌಸ್ ಅಂತ ಒಂದಿದೆ, ಬಾಂದಾಮ್ ಮ್ಯೂಸಿಯಮ್ ಅಂತ. ವಿ ಸ್ಕಿಪ್ ದ್ಯಾಟ್ ಆಲ್ಸೋ ಬಿಕಾಸ್ ಯಾವುದೋ ಒಂದು ರೀಲ್ ನೋಡಿದ್ವಿ, ಅದರಲ್ಲಿ ಇಟ್ ಈಸ್ ಮೋರ್ ಲೈಕ್ ಸ್ಕೇರಿ ಹೌಸ್ ಅಂತ ಇತ್ತು ಆ್ಯಂಡ್ ಇಟ್ಸ್ ಜಸ್ಟ್ ಅ ಮ್ಯೂಸಿಯಮ್. ಅಲ್ಲಿ ನೋಡೋಂಥದ್ದು ಏನಿಲ್ಲ ಅಂತ ಅನಿಸ್ತು. ಸೊ ವಿ ಆರ್ ಸ್ಕಿಪ್ಪಿಂಗ್ ದ್ಯಾಟ್ ಆಲ್ಸೋ. ಬ್ಯಾಂಕಾಕಿಂದ ಚಿಯಾಂಗ್ ರಾಯ್ಗೆ ಬರಬೇಕಂದ್ರೆ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಫ್ಲೈಟಲ್ಲಿ ಬರಬೇಕಂದ್ರೆ ಇಟ್ ವಿಲ್ ಕಾಸ್ಟ್ ಅಪ್ ಟು 14K 15K ಪರ್ ಪರ್ಸನ್. ಕೆಲವೊಂದು ಸತಿ ಪೀಕ್ ಟೈಮಲ್ಲಿ 14K 15K ಒನ್ ಸೈಡಿಗಿರುತ್ತೆ. ಆ್ಯಂಡ್ ವಿತೌಟ್ ಲಗೇಜ್ ಯು ಕ್ಯಾನ್ ಮ್ಯಾನೇಜ್, ವಿತೌಟ್ ಚೆಕಿಂಗ್ ಲಗೇಜ್ ಯು ಕ್ಯಾನ್ ಮ್ಯಾನೇಜ್ ಟು ಗೆಟ್ 2-way ಫ್ಲೈಟ್ ಫಾರ್ 14 to 15K ಪರ್ ಪರ್ಸನ್. ಸೊ ಅದಕ್ಕೆ ನಾವು ಬಸ್ ಚೂಸ್ ಮಾಡಿದ್ವಿ. ಬಸ್ಸಲ್ಲಿ ಇಟ್ ವಿಲ್ ಕಾಸ್ಟ್ ಲೈಕ್ 2.5K ಒನ್ ವೇ, ಸೊ ಅರೌಂಡ್ 5K ಪರ್ ಪರ್ಸನ್ ಫಾರ್ ಬೋತ್ ದ ವೇಸ್. ಹತ್ತಿರದಲ್ಲೇ ಇರೋ ಲೋಕಲ್ ಮಾರ್ಕೆಟ್ಸ್ನ ಎಕ್ಸ್ಪ್ಲೋರ್ ಮಾಡುವಂಥ ಸಮಯ. ಲೋಟಸ್ ಫ್ರೆಶ್ 7-Eleven ಥರಾನೇ, ಬಟ್ ಇದು ಥೈಲ್ಯಾಂಡ್ನ ಲೋಕಲ್ ಬ್ರ್ಯಾಂಡ್. ದಿನನಿತ್ಯದ ಬಳಕೆಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಬಾನ್ ಮೈ ಮಾರ್ಕೆಟ್ ಯಾವುದಿದು ಕೇಳದೇ ಇರೋ ಟೂರಿಸ್ಟ್ ಸ್ಪಾಟ್ ಅಂದ್ಕೊಂಡ್ರೆ ಇದು ಟೂರಿಸ್ಟ್ ಸ್ಪಾಟ್ ಅಲ್ಲ. ಇದು ಚಿಯಾಂಗ್ ರಾಯ್ನ ಲೋಕಲ್ ಸಂತೆ. ಇಲ್ಲಿ ತರಕಾರಿ, ಹಣ್ಣುಗಳು, ಹಾಗೆ ಮೀಟ್ ಮತ್ತು ಫ್ಲವರ್ಸ್ ಮತ್ತು ದಿನನಿತ್ಯದ ಬಳಕೆಗೆ ಬೇಕಾಗಿರೋಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಇಲ್ಲಿ ಪ್ರೈಸಸ್ ಏನು ನೋಡ್ತಿದ್ದೀರಾ, ಇದೆಲ್ಲ ಥಾಯ್ ಬಾಟಲ್ಲಿದೆ.
ಇದನ್ನು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಬೇಕಂದ್ರೆ 3ಇಂದ ಮಲ್ಟಿಪ್ಲೈ ಮಾಡಬೇಕು. ನಾವಿವಾಗ ಚಿಯಾಂಗ್ ರಾಯ್ನ 7-Eleven ಸ್ಟೋರಿಗೆ ಬಂದಿದ್ದೀವಿ. ಬ್ಯಾಂಕಾಕಲ್ಲಿ ಹೇಗೆ ಪ್ರತಿಯೊಂದು ರೋಡಿಗೂ ಒಂದೊಂದು 7-Eleven ಸ್ಟೋರ್ ಇರುತ್ತೆ, ಹಾಗೆ ಚಿಯಾಂಗ್ ರಾಯಲ್ಲೂ 7-Eleven ಸ್ಟೋರ್ ಪ್ರತಿಯೊಂದು ರೋಡಲ್ಲೂ ಕಾಣ್ಬೋದು. ಚಿಯಾಂಗ್ ರಾಯ್ನ ಬಿಟ್ಟು ಹೊರಡೋ ಅಂಥ ಸಮಯ. ಚಿಯಾಂಗ್ ರಾಯಲ್ಲಿ ಲೇಡಿ ಕ್ಯಾಬ್ ಡ್ರೈವರ್ ಇದ್ದಾರೆ, ನೋಡಿ ಖುಷಿ ಆಯಿತು. ಇವರು ಥೈಲ್ಯಾಂಡ್ನ ಕಿಂಗ್ ರಾಮ 10 ಅವರ ಮದರ್, ಕ್ವೀನ್ ಮದರ್ ಸಿರಕಿತ್. ಶಿ ಈಸ್ ನೋ ಮೋರ್. ಅಕ್ಟೋಬರ್ 2025ಇಂದ 1 ವರ್ಷಗಳ ಕಾಲ ಥೈಲ್ಯಾಂಡ್ ಜನರು ಇವ್ರ ಫೋಟೋಸ್ನ ಪಬ್ಲಿಕ್ ಪ್ಲೇಸಸಲ್ಲಿ ಡಿಸ್ಪ್ಲೇ ಮಾಡ್ತಾ ಶೋಕವನ್ನು ಆಚರಿಸ್ತಿದ್ದಾರೆ. ಪ್ರತಿ ಸಂಜೆ ಸುಮಾರು 6 ಗಂಟೆಗೆ ಥೈಲ್ಯಾಂಡ್ನ ಎಲ್ಲ ಪಬ್ಲಿಕ್ ಪ್ಲೇಸಸಲ್ಲಿ ನ್ಯಾಷನಲ್ ಆ್ಯಂಥಮ್ ಪ್ಲೇ ಆಗುತ್ತೆ. ಜನರು ಈ ಥರ ನಿಂತ್ಕೊಂಡು ನ್ಯಾಷನಲ್ ಆ್ಯಂಥಮ್ಗೆ ರೆಸ್ಪೆಕ್ಟ್ ಮಾಡ್ತಾರೆ. ವ್ಲಾಗ್ ಎಂಡ್ ಮಾಡೋ ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಒನ್ ಕ್ರೇಜಿ ಇಂಟ್ರವರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥೈಲ್ಯಾಂಡ್ ಡೈರೀಸ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.